2 ಗಂಟೆ ಅನ್ನೋಷ್ಟೊತ್ತಿಗೆ ಬರ್ತದ್ನಿ ಅಂದತಿ ಹುಡುಗಿ, ಬಂದೇ ಇಲ್ಲಲ್ಲ. ಯಪ್ಪ, ಎಷ್ಟು ಸ್ಪೀಡ್ ನಡ್ಕೊಂಬಂದ್ರು 2:20 ಆಗೇ ಬಿಡುತ್ತೆ. ಎಲ್ಲಿ ಪಾಪ ಆ ಅಂಕಲ್ ವೇಟ್ ಮಾಡ್ತಿರ್ತಾರೇನ. ಓ, ಬಂದೇನಮ್ಮ ಅಂಜಲಿ? ಬಾ ಬಾ. ಅಂಕಲ್ ಸಾರಿ ಅಂಕಲ್, 2 ಗಂಟೆ ಅಂದು ಒಂದು 15 ನಿಮಿಷ ಲೇಟ್ ಆಗಿಬಿಡ್ತು. ಏ ಬಿಡಮ್ಮ, ಅದಕ್ಕೆಲ್ಲ ಯಾಕೆ ಸಾರಿ ಕೇಳ್ತೀಯಾ? ಬಂದಿದ್ರೆ ನಿನಗೆ ಯೂಸ್ ಆಗಿತ್ತಲ್ಲ ಅಂತ. ಯಾಕಂದರೆ ಅವ್ರದ್ದು ಏನೋ ಅವ್ರ ಮಗನ ಬರ್ತಡೇ ಏನೋ ಐತಂತ. 1ನೇ ವರ್ಷದ್ದು ಬರ್ತಡೇ, ಹಾಗಾಗಿ ಅವರು ಗ್ರ್ಯಾಂಡ್ಗೆ ಮಾಡಕತ್ತಾರ. ರೊಟ್ಟಿ ಊಟ ಹಾಕ್ಸಕತ್ತಾರಂತ. ಹಾಗಾಗಿ ಒಂದು 500 ರೊಟ್ಟಿ ಬೇಕಾಗಿತ್ತಾ. ಮತ್ತು ದೊಡ್ಡ ಆರ್ಡ್ರ್ ಅಲ್ಲ, ಹಾಗಾಗಿ ಎದುರು ಮಾತಾಡಿದ್ರೆ ಚೆನ್ನಾಗಕತಿ ಅಂತ ನಾನು ಕರೆಸಿದ್ದೆ. ಮತ್ತು ಲೇಟ್ ಆತಲ್ಲಮ್ಮ, ಅವರು ಹೇಳಿ ಹೋದ್ರು. 500 ರೊಟ್ಟಿ ಅಂತ ನೋಡಮ್ಮ. ಅವರು ಮತ್ತೆ ನಾಳಿಲ್ಲ ನಾಡ್ದು ಬರ್ತಾನೆ ಅಂದಾರ. ಹೌದೇನು ಅಂಕಲ್, ನೀವು ಹೇಳೋದು ಕರೆಕ್ಟ್ ಬಿಡ್ರಿ. ಏನೋ 100 200 ಅಂದ್ರೆ ನಿಮ್ಮ ಕೈ ಕೊಟ್ಟು ಅವ್ರ ಕೈ ಕೊಡ್ಬೋದು. ಬಟ್ 500 ಅಂದರೆ ಮತ್ತೆ ಆಗ್ಲಾಗ್ಲ ನಿಮಗೆ ಫೋನ್ ಮಾಡೋದು ಅವ್ರಿಗೆ ಫೋನ್ ಮಾಡೋದು ಇದೆ ರಾಡ್ ಆಗತಿ. ಅಂಕಲ್ ಇವಾಗ ಅವ್ರಿಗೆ ಇವಾಗ ಟೈಮ್ 2:30 ಆಗೈತಿ. ನಮ್ಮೂರಿಂದ ಬಸ್ಸು 3:30 ಆಗೈತಿ. ಇಲ್ಲ ಅಂಕಲ್ 4 4 ಕಾಲಕ್ಕೆ ಅವ್ರಿಗೆ ಇಲ್ಲಿ ಬರೋಕ್ಕಾಗತ್ತನ್ನ ಕೇಳ್ತೀರಾ? ನಾನು ನಮ್ಮ ಮಮ್ಮಿಗೆ ಫೋನ್ ಮಾಡ್ತೇನೆ. ನಮ್ಮ ಮಮ್ಮಿ ಅಲ್ಲಿಂದ 3:30 ಬಿಟ್ಟು ಬಸ್ ಹತ್ಬಿಟ್ರೆ ಅಂದರೆ ಇಲ್ಲಿ 4 4 ಕಾಲಕ್ಕೆ ಬರ್ತಾರೆ. ನಮ್ಮ ಮಮ್ಮಿನೂ ಮಾಡ್ತಾರಲ್ಲ ಸ್ವಲ್ಪ, ಅವರು ಏನು ಅಂತ ಸ್ವಲ್ಪ ಕೇಳೋದು ಮಾಡೋದು, ಅಂದರೆ ಎಂಥ ರೊಟ್ಟಿ ಬೇಕು ಏನು ಅಂತ ಕೇಳಿ ಎಲ್ಲ ಇದು ಮಾಡ್ತಾರೆ. ಈಗ 150 ಅಂದರೆ ಬಿಡ್ಕಡಗ್ ರೊಟ್ಟಿನ ಅಥವಾ ಮೆತ್ತನ ರೊಟ್ಟಿನ ಅಂತ ಹೇಳಿ ನಾನು ಇದು ಮಾಡಿಬಿಡ್ತಿದ್ನ. ಮತ್ತು 500 ರೊಟ್ಟಿ ಅಂದರೆ ಅವರು ಏನಾದರೂ ಡೌಟ್ ಇದ್ದರೆ ಕೇಳ್ತಾರೆ. ಹಾಗಾಗಿ 4:15 ಬರ್ತಾರನ್ನ ಕೇಳ್ರಿ ಅಂಕಲ್. ನಾನು ಮಮ್ಮಿಗೆ ಹೇಳಿ ಫೋನ್ ಮಾಡ್ತೇನೆ. 4:15 ಬಾ ಅಂದರೆ ಬರ್ತಾರೆ ಮಮ್ಮಿ. 4 4 ಒಟ್ಟು 4:15 ಒಳಗೆ, 4 ಗಂಟೆ ಮೇಲೆ 4:15 ಒಳಗೆ. ಹೌದೇನಮ್ಮ? ನಿಮ್ಮ ಮಮ್ಮಿ ಬಂದರೆ ಇನ್ನೂ ಚೆನ್ನಾಗಿ ಬಿಡಮ್ಮ. ಯಾಕಂದ್ರೆ ಮತ್ತೆ 500 ರೊಟ್ಟಿ ಅಲ್ಲ, ಎಂತೋ ಮಾಡಬೇಕು ಏನು, ಮತ್ತು ಅದ್ರಾಗ ಮತ್ತೆ ಹಂಗೆ ಬೀಸ್ಬೇಕು ಹಿಂಗೆ ಬೀಸ್ಬೇಕು ಅಂತಾರ. ಹಾಗಾಗಿ ಅವ್ರವ್ರ ಕಡೆನೇ ಮಾತಾಡ್ಸ್ಬಿಟ್ರೆ ಚಲೋ ಅಂತ. ತಡಿಯಮ್ಮ, ಫೋನ್ ನಂಬರ್ ಕೊಟ್ಟೋಗ್ಯಾರ. ನನಗೂ ಬೇಕಾದ್ರೆ ಅವರು ಫೋನ್ ಮಾಡ್ತೀನಿ. ಬರ್ತಾರಂದ್ರೆ ನಿಮ್ಮ ಅಮ್ಮಗೆ ಫೋನ್ ಹಚ್ಚಿ ನೀನು ಬೇಕಂದ್ರೆ ಕರೆಸುವಂತೀನಿ. ಹ್ಞೂ ಅಂಕಲ್, ಆಯಿತು, ಕೇಳಿ ನಾನು ಮಮ್ಮಿಗೆ ಫೋನ್ ಹಚ್ತೇನೆ. 500 ರೊಟ್ಟಿನಾ? ಯಪ್ಪ, ಮಮ್ಮಿ ಹೇಳಿದ್ರಂದ್ರೆ ಖುಷಿಯಿಂದ ಕುಣಿದಾಡ ಬಿಡ್ತತೆ ಏನ. ಒಂದು ಲೆಕ್ಕಕ್ಕೆ ಚಲೋ ಆತಪ್ಪ ಯಪ್ಪ, ರೊಟ್ಟಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು. ಮಮ್ಮಿ ನಾನು ಕೇಳಿದ್ದಕ್ಕೂ ನಾನು ಇಲ್ಲಿ ಬಂದು ಅಂಗಡಿಗೆ ಬಂದಿದ್ದಕ್ಕೂ ಅವ್ರು ಯಾರೋ ರೊಟ್ಟಿ ಕೊಡಕ್ಕೆ ಬಂದಿದ್ದಕ್ಕೂ ಏನೋ ಒಟ್ಟು ದೇವರು ಎಲ್ಲೆಲ್ಲಿ ಅಂತನೋ ಲಿಂಕ್ ಮಾಡಿಸಿ ನಮಗೊಂದು ಒಟ್ಟು ಕೆಲಸ ಅಂತ ಕೊಟ್ಟ. ದೇವ್ರೇ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದೆ ನೋಡು. ಸ್ವಲ್ಪ ಸಮಯದ ನಂತರ, ವಸಂತ ವಸಂತ ವಂಡರ್ಫುಲ್ ವಸಂತ. ಅಯ್ಯೋ, ಇಲ್ಲಿ ಬೇರೆ ಯಾರೂ ಇಲ್ವಲ್ಲ ಅಂಗಡೀಲಿ. ನಾನು ಬೇರೆ ಅರ್ಜೆಂಟ್ ಇದೆ, ಗಾಡಿ ಸ್ಟಾರ್ಟಲ್ಲಿಟ್ಟು ಬಂದಿದ್ದೀನಿ, ಬೇಗ ತೊಗೊಂಡು ಹೋಗೋಣ ಅಂತ ಅಂದು. ಇವರೇನಾ ಕೆಲಸ ಮಾಡೋರು? ಇರ್ಬೋದು ಅನ್ನಿಸತಿ. ಇಲ್ಲಾಂದರೆ ಇಲ್ಲಿ ಯಾಕೆ ನಿಂತಿರ್ತಾರೆ? ಕಸ್ಟಮರ್ ಆಗಿದ್ರೆ ತೊಗೊಂಡು ಹೋಗ್ತಾರೆ. ಎಕ್ಸ್ಕ್ಯೂಸ್ ಮೀ, ಯಾರು? 2 ಪೊಟ್ಯಾಟೊ ಚಿಪ್ಸ್ ಮತ್ತು ಪಾರ್ಲಿಜಿ ಗೋಲ್ಡ್ ಬಿಸ್ಕಿಟ್ ಬೇಕಾಗಿತ್ತು. ಬೇಕಾಗಿತ್ತಂದ್ರೆ ತಗೊಳ್ಳಿ ಅಲ್ಲ. ಅಲ್ಲ, ನೀವು... ಹಾಯ್ ವಸಂತ್, ಏನಿಲ್ಲಿ? ಏನಿಲ್ಲ ಅಂಕಲ್, ಚಿಪ್ಸ್ ಮತ್ತು ಬಿಸ್ಕಿಟ್ ಬೇಕಾಗಿತ್ತು, ಅದಕ್ಕೆ ಬಂದಿದ್ದೆ. ಅಂದಂಗೆ ಇವ್ರು ವರ್ಕರ್ ಅಲ್ಲಪ್ಪ, ನಮ್ಮ ಕಸ್ಟಮರ್. ಏನೋ ಬೇಕಾಗಿತ್ತಂತೆ, ಅದಕ್ಕೆ ನಿಂತಿದ್ರು. ಓಹೋ, ಹೌದಾ? ಸಾರಿ ಮೇಡಮ್, ನಾನೇನೋ ಇಲ್ಲಿ ಕೆಲಸ ಮಾಡ್ತಿರೋಣ ಅಂತ ಮಾಡಿ ಕೇಳಿಬಿಟ್ಟೆ. ಸಾರಿ. ಓ ಹೌದಾ, ನಾವು ಹಂಗೆ ಕೇಳಿದ್ರೇನು? ಇರಲಿ ಇರಲಿ, ಪರವಾಗಿಲ್ಲ. ಏನು ಬೇಕಾಗಿತ್ತಪ್ಪ ನಿಂಗೆ? ಅಂಕಲ್, 1 2 ಪಾರ್ಲೇಜಿ ಬಿಸ್ಕೆಟ್ ಕೊಡಿ, ಮತ್ತು ಪೊಟೆಟೊ ಚಿಪ್ಸ್ ಕೊಡಿ. ನಾನು ಅಲ್ಲಿ ಗಾಡಿ ಸ್ಟಾರ್ಟ್ ಮಾಡಿ ಬಂದಿದ್ದೀನಿ ಅಂಕಲ್, ದೌಡ್ ತೊಗೊಂಡು ಹೋಗ್ಬೇಕಂತ. ಬೇಗ ಕೊಟ್ಬಿಡಿ, ಹೋಗ್ಬಿಡ್ತೀನಿ ನಾನು. ಹ್ಞೂನಪ್ಪ, ಕೊಟ್ಟೆ. ಏ 2 ಪಾರ್ಲೇಜಿ ಗೋಲ್ಡ್ ಬಿಸ್ಕಿಟ್ಟು ಮತ್ತು ಎಷ್ಟು 40 ರೂಪಾಯಿತ್ತು ಪೊಟೆಟೊ ಚಿಪ್ಸ್ ಪ್ಯಾಕೆಟ್ ಐತೆ ನೋಡಿ, ಅದನ್ನ ಕೊಡು. ಅಂದಂಗೆ ಏನಪ್ಪ ಈ ನಮ್ನಿ ರೆಡಿಯಾಗಿ ಬಂದುಬಿಟ್ಟು? ಏನಾದರೂ ಕೆಲಸ ಸಿಗ್ತಾನೆ? ಹ್ಞೂ ಅಂಕಲ್, ಕಾಲೇಜ್ನಲ್ಲಿ ಸಿಕ್ತು, ಲೆಕ್ಚರರ್ ಆಗಿ ಹೋಗ್ತಾ ಇದ್ದೀನಿ. ಓ ಹೌದೇನಪ್ಪ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಅಂಕಲ್. ಸರಿ ಅಂಕಲ್, ಇನ್ನೂ ತಪ್ಪು ತಿಳ್ಕೊಬೇಡಿ, ಸ್ವಲ್ಪ ನಂದು ಅರ್ಜೆಂಟ್ ಇದೆ. ಕಾಲೇಜ್ಗೆ ಹೋಗಿ ಅವ್ರನ್ನ ಮೀಟ್ ಆಗಿ ನಾಳೆಯಿಂದ ಜಾಯ್ನ್ ಆಗೋಕ್ಕೆ ಹೇಳಿದ್ದಾರೆ, ಹಾಗಾಗಿ ಹೋಗಬೇಕು. ಇಲ್ಲಪ್ಪ, ಹೋಗ್ಬಾ. ಅಂಕಲ್ ಏನಂದ್ರೆ ಅಂಕಲ್ ಫೋನ್ ಮಾಡಿದ್ರಲ್ಲ? ನಮ್ಮ ಬರ್ತಾರಂತ. ಅವರು ಇಲ್ಲ ಕೆಲಸ ಮುಗಿಸಿ ಹಿಂಗೆ ಹೋಗ್ತೀವಿ ಊರಿಗೆ, ಹೋಗೋ ಮುಂದೆ ಬಂದು ಹೋಗ್ತೀವಿ ತಗರಿ. ನಮ್ಮದು ಒಂದು 4:15 4:45 ಆಗ್ಬೋದು. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾರನ್ನ ಕೇಳ್ರಿ, ಹಂಗಂದ್ರೆ ಬಂದು ಹೋಗ್ಬಿಡ್ತೇವೆ ಅಂತ ಅಂದರು. 4:15 4:45? ಸರಿ ಆಯ್ತು ತಗೊಳ್ಳಿ ಅಂಕಲ್, ಇಲ್ಲೇ ಇರ್ತೀವಿ. ಹೆಂಗೋ ನಮ್ಮದು 5:15 5 ಕಾಲಿಗೆ ಬಸ್ ಆಯ್ತಾ, ಹೋಗ್ಬಿಡ್ತೇವೆ ಅವಾಗ ಲಾಸ್ಟ್ನೇ ಬಸ್ಸಿಗೆ. ಹೌದಾ ಅಮ್ಮ? ಸರಿ ಬಿಡಮ್ಮ, ಹಂಗಂದ್ರೆ ಅವ್ರು ಬರ್ತಾರೆ ತೊಗೊಳಮ್ಮ. ಒಟ್ಟು 5 ಗಂಟೆ ಒಳಗೆ ಬಂದು ಹೋಗ್ತಾರೆ ಅವರು. ನೀವು ಕೇಳ್ಕೊಂಡೆ ಹೋಗ್ಬಿಡ್ರಿ.
ಸರಿ ಅಂಕಲ್, ಹಾಗಂದ್ರೆ ನನ್ನ ಮಮ್ಮಿಗೆ ಫೋನ್ ಹಚ್ತೇನೆ. ಮಮ್ಮಿ ಬರ್ತಾರೆ, 3:30 ಬಸ್ ಐತೆ, ಅದಕ್ಕೆ ಬಂದುಬಿಡ್ತಾರೆ. ಅಂಕಲ್ ನಿಮಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಂಕಲ್. ಆವತ್ತಿನ ದಿನ ನನಗೇನಪ್ಪ ಬಂದು ಹಿಂಗೆ ಕೇಳಂಗೆ ಅನಿಸ್ತು, ಯಾಕೋ ರೊಟ್ಟಿ ಹಿಂಗೆ ಸಿಗ್ತಾವಂತಂದು. ಆ ಕ್ಷಣದಿಂದ ನಮ್ಮ ಲೈಫೇ ಚೇಂಜ್ ಆಗಿದೆ ಅಂಕಲ್. ಒಂಥರ ನಮ್ಮ ಮನೆಯಲ್ಲಿ ಅವಾಗಿನವರೆಗೂ ಒಂಥರ ನೆಗೆಟಿವ್ ಏನು ಮಾಡಿದ್ರು, ಒಟ್ಟು ಸಮಸ್ಯೆ ಇತ್ತು ಮನೆಯಲ್ಲಿ. ಬಟ್ ಅವಾಗಿಂದ ಎಲ್ಲ ಪಾಸಿಟಿವ್ ಅಂಕಲ್. ಅದರಲ್ಲಿ ನಿಮ್ಮದು ಸ್ವಲ್ಪ ಪಾಲಿದೆ. ಇಷ್ಟೆಲ್ಲ ರೊಟ್ಟಿ ಆರ್ಡ್ರ್ ಹಿಡಿದು ಕೊಡ್ತೀರಾ. ಬೇರೆಯವ್ರು ಯಾರಾದರೂ ಆಗಿದ್ರೆ ಹಿಂಗಮ್ಮ ನಾನೇ ಹಿಡಿದು ಕೊಟ್ಟೇನಿ, ನನಗೆ ಕೊಡಲ್ವಾ 100-200 ರೂಪಾಯಿ ಅಂತ ಕೇಳ್ತಾರೆ. ಬಟ್ ನಿಮ್ಮ ಬಾಯಿಂದ ಒಂಚೂರು ಬಂದಿಲ್ಲ ಅಂಕಲ್. ಬಟ್ ಆದರೂ ನನ್ನ ಖುಷಿಗೋಸ್ಕರ 500 ರೊಟ್ಟಿ ಇದೆಯಲ್ಲ, ಅದರಲ್ಲಿ ಮಮ್ಮಿನ ಕೇಳಿ ನಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ನಿಮಗೆ ನಿಮ್ಗೆ ಕೊಡೋಷ್ಟು ದೊಡ್ಡವರಲ್ಲ. ಬಟ್ ನನಗೊಂಥರ ಖುಷಿ ಅಂಕಲ್. ನಾನು ಕೊಡ್ತೀನಿ, ನೀವು ಬೇಡ ಅನ್ಬೇಡ್ರಿ ಅಂಕಲ್, ಇಸ್ಕೋಬೇಕು. ದೊಡ್ಡ ಮಾತಮ್ಮ, ಇಂಥ ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ನೀನು ಯೋಚನೆ ಮಾಡಿ ಮಾತಾಡ್ತೀಯಲ್ಲ, ಖುಷಿ ಆಯಿತು. ಬಟ್ ನೀನು ಹೇಳಿದೆಲ್ಲಮ್ಮ ಆರ್ಡ್ರೆಲ್ಲ ಹಿಡಿದು ಕೊಡ್ತೀರಂತ. ನಾನು ಆರ್ಡ್ರ್ ಹಿಡಿದು ಕೊಡ್ತೇನೆ ನಿಜ, ಬಟ್ ಅದನ್ನು ಕಷ್ಟಪಟ್ಟು ಮಾಡೋದು ನಿಮ್ಮ ಮಮ್ಮಿ ಅಲ್ವಾ, ನೀನಲ್ವಾ, ಅಲ್ಲಿಂದ ತಗೊಂಬಂದು ಕೊಡ್ತೀಯ. ಅದು ಬೇರೆ ಅಷ್ಟು ಕಷ್ಟಪಟ್ಟು ಮಾಡಿ ಚೆನ್ನಾಗಾಗಲಿ ಅಂದರೆ ಇನ್ನೊಂದ್ಸಲಿ ಯಾರೋ ಆರ್ಡ್ರ್ ಹೇಳಲ್ಲ. ನಾನು ಪ್ರತಿ ಆರ್ಡ್ರ್ ಹಿಡಿದು ಕೊಡ್ತೀನಲ್ಲ, ಅವ್ರು ಮತ್ತು ಆಮೇಲೆ ಫೋನ್ ಮಾಡ್ಯಾರ, ಎಲ್ಲ ನಿಮ್ಮ ರೊಟ್ಟಿ ಎಲ್ಲ ಊಟ ಮಾಡಿ ಎಲ್ಲ ಮಾಡಿದ ಮೇಲೆ ಹಿಂಗೆ ರೀ ಚೆನ್ನಾಗಿದ್ವು ರೊಟ್ಟಿ, ಇನ್ನೊಂದ್ಸಲಿ ಬೇಕಂದ್ರೆ ಇಲ್ಲೇ ಹೇಳ್ತಾನೆ ಅಂತ ಫೋನ್ ಮಾಡಿ ಹೇಳೋವಷ್ಟು ರೊಟ್ಟಿ ನಿಮ್ಮ ಮಮ್ಮಿ ಮಾಡೋ ರೊಟ್ಟಿ ಆಗಿರ್ಬೋದು ಎಲ್ಲ ತುಂಬ ಜನಕ್ಕೆ ಇಷ್ಟ ಆಗ್ಯಾವ. ಹಾಗಾಗಿ ಅದ್ರಾಗ ಏನಿಲ್ಲಮ್ಮ, ನಾವು ಫೋನ್ ಮಾಡಿ ಹೇಳಿದ್ರೆ ನಮ್ಗೆ ಈ ಥರ ಹಿಂಗೆ ಅಂತಾರಲ್ಲ, ಹಿಂಗ್ರಿ ಚೆನ್ನಾಗಾಗ್ಯವ್ರಿ ಇನ್ನೊಂದ್ಸರಿ ಹೇಳ್ತಾರೆ ಅಂತಾರಲ್ಲ, ಅದೇ ನಮ್ಗೆ ಖುಷಿ ನೋಡು. ಆದ್ರೆ ನಿನ್ನ ಖುಷಿ ಅಂತೀಯಲ್ಲ, ದುಡ್ಡು ಬೇಡಮ್ಮ, ಬೇಕಂದ್ರೆ ನಿನ್ನ ಕಡೆಯಿಂದ ಏನಾದರೂ ಗಿಫ್ಟ್ ಕೊಡು, ಓಕೆನಾ? ಆ ಗಿಫ್ಟ್ ನಾನು ಕೊನೆ ತನಕ ಇಟ್ಕೊಂತೀನಿ, ಬಟ್ ದುಡ್ಡು ಗಿಡ್ಡು ಏನು ಬೇಡಮ್ಮ. ಹೌದಾ ಅಂಕಲ್? ಸರಿ ಬಿಡ್ರಿ. ಅಟ್ಲೀಸ್ಟ್ ನೀವು ಗಿಫ್ಟ್ ಅವ್ರು ಕೊಡಂದಿರಲ್ಲ, ಅದೇ ನಿಮ್ಮ ದೊಡ್ಡ ಗುಣ. ಸರಿ ಅಂಕಲ್, ನಾನು ಮಮ್ಮಿಗೆ ಫೋನ್ ಹಚ್ಚಿ ಬರ್ತೇನೆ. ಸರಿ ಅಮ್ಮ, ಹೋಗು. ಪಾಪ ಒಳ್ಳೆ ಹುಡುಗಿ, 1.5-2 ತಿಂಗಳಾಯ್ತು. ಪಾಪ ಒಂಚೂರು ಬೇರೆ ಹುಡುಗಿಯರಂಗೆ ಶೋಕಿ ಮಾಡಲ್ಲ, ಏನೂ ಮಾಡಲ್ಲ. ತಂದು ಕೆಲಸ ಆಯಿತು, ಅವ್ರ ಅಮ್ಮಗೆ ಹೆಲ್ಪ್ ಮಾಡ್ತಾಳೆ. ನನ್ನ ಕಡೆ ಒಂದು ಬಿಟ್ಟರೆ ಆಲ್ಮೋಸ್ಟ್ ಯಾರ ಕಡೆನೂ ಮಾತಾಡಲ್ಲ ಬಂದು ಹುಡುಗರ ಹತ್ರ. ಭಾಳ ಸೂಕ್ಷ್ಮ, ಅಂದರೆ ಎಲ್ಲಿ ಹೆಂಗಿರ್ಬೇಕಂತ ಚೆನ್ನಾಗಿ ಗೊತ್ತೈತಿ ಈ ಹುಡುಗಿಗೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಹಾಗೂ ಹೊಸ್ದಾಗಿ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಿಮಗೂ ಕೂಡ ಒಂದೇ ಥರ ಕತೆ, ಒಂದೇ ಥರ ಕ್ಯಾರೆಕ್ಟರ್ಸ್ನ ನೋಡಿ ಬೇಜಾರಾಗುತ್ತೆ ಅಂತ ಅಂದು ಸ್ವಲ್ಪ ದಿನ ಆದಮೇಲೆ ಬೇರೆ ಬೇರೆ ಕ್ಯಾರೆಕ್ಟರ್ಸ್, ಬೇರೆ ಬೇರೆ ಸ್ಟೋರಿನ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತಿದ್ದೀನಿ. ಇದು ಒಂದು ನೋಡಿ ಮುಂದೆ ಹೋಗ್ತಾ ನಿಮಗೆ ಈ ಸ್ಟೋರಿ ಹೇಗೆ ಹೋಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಇದರಲ್ಲೂ ನಾನು ಬೇರೆ ಬೇರೆ ತೊಗೊಂಡು ಮಾಡ್ತೀನಿ, ಮತ್ತು ಬೇರೆ ಕತೆ ಅಂತೂ ಸ್ಟಾರ್ಟ್ ಮಾಡೋಂಗಿಲ್ಲ. ಹಾಗೆ ಅದು ಸ್ವಲ್ಪ ತೋರಿಸ್ಕೊಂತ ಒಟ್ಟು ನಿಮಗೆ ಹೇಗೆ ಇಷ್ಟ ಆಗ್ತವೋ ಅಂತ ನನ್ನ ಮನಸ್ಸಿಗೆ ಬರುತ್ತಲ್ಲ, ಸೊ ಆ ಥರ ಎಲ್ಲ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ಕೂಡ ತುಂಬ ಅವಶ್ಯಕತೆ ಇದೆ. ಪ್ಲೀಸ್ ಫ್ರೆಂಡ್ಸ್, ಯಾರೆಲ್ಲ ವಿಡಿಯೋ ನೋಡ್ತಿದ್ರಾ ನೀವು ನೋಡಿ, ನೀವು ಖುಷಿಪಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡೋದನ್ನು ಮರಿಬೇಡಿ. ನೀವು ಲೈಕ್ ಮಾಡೋದ್ರಿಂದ ನಿಮಗೆ ವೀಡಿಯೋಸ್ಗಳು ಇಷ್ಟ ಆಗ್ತಿದೆ ಅಂತ ಅನ್ಕೊತೀನಿ. ಪ್ಲೀಸ್ ಹಾಗೆ ವಿಡಿಯೋ ಪೂರ್ತಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.